ಹಲೋ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಕ್ಲಾಸ್. ನಾನು ಬೆಳಕು ಹರೀಶ್. ಕೇಂದ್ರ ಸರ್ಕಾರದಿಂದ ಇತ್ತೀಚೆಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಬೃಹತ್ತಾಗಿರ್ತಕ್ಕಂಥ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ನೇಮಕಾತಿಯ ಪರ್ವ ಆರಂಭವಾಗಿದೆ. ಸೊ 7267 ಹುದ್ದೆಗಳಿಗೆ ನೇಮಕಾತಿ ಈಗಾಗಲೇ ಅಧಿಸೂಚನೆ ಹೊರಡಿಸಿದೆ. ಸೊ ಅದು ಏಕಲವ್ಯ ಮಾದರಿ ಶಾಲೆಗಳು, ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂಥ ಒಂದು ನೇಮಕಾತಿಗಳು, ಅಂದರೆ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಸಂಬಂಧಪಟ್ಟಂತಹ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ರಿಕ್ರೂಟ್ಮೆಂಟ್ ಆಗಿದೆ 2025. ಇದು ಒಟ್ಟು 7267 ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಬರ್ತೀರಿ, ಸೊ ಎಲ್ಲರೂ ಇದಕ್ಕೆ ಅಪ್ಲಿಕೇಶನನ್ನು ಹಾಕಿ, ನಾನು ಆ ಒಂದು ಯಾವ್ಯಾವ ಪೋಸ್ಟ್ ಕಾಲ್ ಫಾರ್ ಆಗಿದೆ, ಎಷ್ಟು ಪೋಸ್ಟ್ ಕಾಲ್ ಫಾರ್ ಆಗಿದೆ, ಅದಕ್ಕೆ ಏನೇನು ಎಲಿಜಿಬಿಲಿಟಿ ಎಲ್ಲವನ್ನೂ ನಾನು ಈ ವಿಡಿಯೋನ ತಿಳಿಸ್ಕೊಡ್ತೇನೆ. ದಯವಿಟ್ಟು ಎಂಡ್ವರೆಗೂ ಸಹ ಎಲ್ಲರೂ ಈ ವಿಡಿಯೋನ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ವಿಡಿಯೋ ಒಳಗಡೆ ಹೋಗೋಣ. ನಾನು ಬೆಳಕು ಹರೀಶ್. ನೋಡಿ, ಈ ಒಂದು ವೆಬ್ಸೈಟ್ಗೆ ನೀವು ಹೋಗಿದ್ರೆ ಅಂದರೆ ಕಂಪ್ಲೀಟ್ ಆಗಿರ್ತಕ್ಕಂಥ ನಿಮಗೆ ನೇಮಕಾತಿ ಒಂದು ಅಧಿಸೂಚನೆಗೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತದೆ. ಸೊ ಇದಕ್ಕೆ ನೀವು ಎಲ್ಲರೂ ಸಹ ಲಾಗಿನ್ ಆಗಿ. ಸೊ ಇನ್ನು ವಿಡಿಯೋ ಒಳಗಡೆಕ್ಕಿಂತ ಹೋಗೋದಕ್ಕಿಂತ ಮುಂಚಿತವಾಗಿ ಏಕಲವ್ಯ ಮಾಡೆಲ್ ರೆಸಿಡೆನ್ಸಿ ಸ್ಕೂಲ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಹುದ್ದೆಗಳು ಕಾಲ್ ಫಾರ್ ಆಗಿದೆ ಅಂದರೆ, ಮೊದಲನೇದಾಗಿ ಪ್ರಿನ್ಸಿಪಾಲ್ ಹುದ್ದೆಗಳು, ಪ್ರಾಂಶುಪಾಲ ಹುದ್ದೆಗಳು ಪೋಸ್ಟ್ ಇದೆ. ಅದು ಸರಿಸುಮಾರು 225 ಹುದ್ದೆಗಳು ಕಾಲ್ ಫಾರ್ ಆಗಿದೆ. ಇನ್ನು PGT ಅಂತ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂತ 1460 ಪೋಸ್ಟ್ ಹುದ್ದೆಗಳು ಏನಾಗಿದೆ ಕಾಲ್ ಫಾರ್ ಆಗಿದೆ. ಇದನ್ನು ದಯವಿಟ್ಟು ಎಲ್ಲರೂ ನಮ್ಮ ಕರ್ನಾಟಕದಿಂದ ಹೆಚ್ಚು ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈ ಮಾಡಬೇಕು. ಇನ್ನು ನೆಕ್ಸ್ಟು TGT ಅಂತ ಅಂದರೆ ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂತ ಒಟ್ಟು 3962 ಪೋಸ್ಟ್ ಕಾಲ್ ಫಾರ್ ಆಗಿದೆ. ಹಾಸ್ಟೆಲ್ ವಾರ್ಡನ್ ನಾನ್ ಟೆಕ್ನಿಕಲ್ ಪೋಸ್ಟ್ಗಳಿವು. ಹಾಸ್ಟೆಲ್ ವಾರ್ಡನ್ಗೆ ಸಂಬಂಧಪಟ್ಟಂತೆ 346 ಹುದ್ದೆಗಳು. ಇದು ಪುರುಷರಿಗೆ, ಇದು ಪುರುಷರಿಗೆ 346 ಹುದ್ದೆಗಳು. ಮತ್ತು ಮಹಿಳೆಯರಿಗೆ ಅಂತೇಳ್ಬಿಟ್ಟು 289 ಹುದ್ದೆಗಳು ಹಾಸ್ಟೆಲ್ ವಾರ್ಡನ್ಗೆ ಸಂಬಂಧಪಟ್ಟಂಥ ಹುದ್ದೆಗಳು ಇದು ಕಾಲ್ ಫಾರ್ ಆಗಿದೆ. ಮಹಿಳೆಯರಿಗೂ ಇದೆ ಮತ್ತು ಪುರುಷರಿಬ್ಬರಿಗೂ ಇದೆ. ಇನ್ನು ಅಕೌಂಟೆಂಟ್ ಅನ್ನುವಂಥ ಒಂದು ಹುದ್ದೆಗಳು ಒಟ್ಟು 61 ಹುದ್ದೆಗಳಿದ್ದಾವೆ. ಸೊ ಇದಕ್ಕೆ ಏನು ಕ್ರೈಟೀರಿಯಾ ಏನು ಅನ್ನೋದ್ರ ಬಗ್ಗೆ, ಕ್ವಾಲಿಫಿಕೇಷನ್ ಬಗ್ಗೆ ನಾನು ಮುಂದೆ ತಿಳಿಸ್ಕೊಡ್ತೇನೆ. ಇನ್ನು ಜೂನಿಯರ್ಗೆ ಸ್ಟಾಫ್ಗೆ ಸಂಬಂಧಪಟ್ಟಂತೆ ಕ್ಲರ್ಕ್ ಪೋಸ್ಟ್ಗಳಿದ್ದಾವೆ. ಸೊ ಅದು 228 ಪೋಸ್ಟು ಜೂನಿಯರ್ ಸ್ಟಾಫ್ ಅಸಿಸ್ಟೆಂಟ್ಗೆ ಸಂಬಂಧಪಟ್ಟಂಥ ಹುದ್ದೆಗಳಿದ್ದಾವೆ. ಇನ್ನು ಲ್ಯಾಬ್ ಟೆಕ್ನಿಷಿಯನ್ಸ್ ಮತ್ತು ಲ್ಯಾಬ್ ಅಟೆಂಡೆಂಟ್ ಅಂತ ಪೋಸ್ಟ್ಗಳಿದ್ದಾವೆ. ಸೊ ಇದು 146 ಹುದ್ದೆಗಳನ್ನು ಕಾಲ್ ಫಾರ್ ಮಾಡಿದ್ದಾರೆ. ಅಷ್ಟೇ ಅಲ್ಲದಿರ ಸ್ಟಾಫ್ ನರ್ಸ್, ಮಹಿಳೆಯರಿಗೆ ಅಂತಾನೆ ಸ್ಟಾಫ್ ನರ್ಸ್ ಹುದ್ದೆಗಳಿದ್ದಾವೆ. 550 ಹುದ್ದೆಗಳು ಸಹ ಕಾಲ್ ಫಾರ್ ಆಗಿದೆ. ಒಟ್ಟು ಹುದ್ದೆಗಳು 7267 ಹುದ್ದೆಗಳು ಈಗ ಅಧಿಸೂಚನೆ ಹೊರಡಿಸಿದ್ದಾರೆ. ಈಗಾಗಲೇ ಅಪ್ಲಿಕೇಶನ್ ಸಹ ಸ್ಟಾರ್ಟ್ ಆಗಿದೆ. ಇದನ್ನು ಎಲ್ಲರೂ ಸಹ ಅಪ್ಲೈ ಮಾಡಿ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಯಾವಾಗ ಆಗಿದೆ ಅಂದರೆ, ನೋಟಿಫಿಕೇಶನ್ ಆಗಿರೋದು 19 ಸೆಪ್ಟೆಂಬರ್ 2025. ಅಪ್ಲಿಕೇಶನ್ ಡೇಟು ಸಹ ಅವತ್ತಿಂದನೇ ಸ್ಟಾರ್ಟ್ ಆಗಿದೆ. 19 ಈಗಾಗಲೇ ಸ್ಟಾರ್ಟ್ ಆಗಿದೆ. 19 ಸೆಪ್ಟೆಂಬರ್ 2025 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿದೆ. ಈ ಒಂದು ಅಪ್ಲಿಕೇಶನ್ ಎಂಡ್ ಆಗುವಂಥ ಡೇಟ್ ಯಾವಾಗ ಅಂದರೆ 23 ಅಕ್ಟೋಬರ್ 2025 ಇದೇ ಲಾಸ್ಟ್ ಡೇಟ್ ಆಗಿರುತ್ತೆ. ಅಷ್ಟೇ ಅಲ್ಲದಿರ ಲಾಸ್ಟ್ ಡೇಟ್ ಫೀಸನ್ನು ಕಟ್ಟೋದಕ್ಕೆ ಕೊನೆ ದಿನಾಂಕ ಸಹ 23 ಅಕ್ಟೋಬರ್ 2025 ಆಗಿರುತ್ತೆ. ನೀವು ಆನ್ಲೈನ್ ಮೂಲಕ ಏನು ಮಾಡಬಹುದು, ಫೀಸನ್ನು ಪೇ ಮಾಡಬಹುದು, ಅಥವಾ ನೀವು ಚಲನ್ನು ಬ್ಯಾಂಕ್ ಮೂಲಕ ಸೈನ್ ಮಾಡಬಹುದು, DD ಕಟ್ಟಿ ಚಲನ್ನು ಪೇ ಮಾಡಬಹುದು. ಆ ಫೆಸಿಲಿಟಿ ಸಹ ಇದೆ. ಇದನ್ನು ಬಳಸ್ಕೊಳ್ಳಿ. ಇನ್ನು ನೆಕ್ಸ್ಟ್ ಏಜ್, ಪ್ರತಿಯೊಂದು ಹುದ್ದೆಗಳಿಗೂ ಸಹ ತನ್ನದೇ ಆಗಿರತಕ್ಕಂಥ ಅರ್ಹತಾ ವಯಸ್ಸನ್ನು ಒಳಗೊಂಡಿದೆ. ಆದರೂ ಸಹ ಕೆಲವೊಂದು ನಾನ್ ಟೆಕ್ನಿಕಲ್ ಪೋಸ್ಟ್ಗಳಿಗೆ 18 ವರ್ಷ ತುಂಬಿರ್ತಕ್ಕಂಥ ಎಲ್ಲರೂ ಸಹ ಏನು ಮಾಡಬಹುದು, ಅಪ್ಲಿಕೇಶನ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದು ಏಜ್ ಲಿಮಿಟ್ ಇರುತ್ತೆ. ಇನ್ನು ಕೆಲವೊಂದು ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿನೂ ಇದೆ. ಪ್ರಾಂಶುಪಾಲ ಹುದ್ದೆಗಳು ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ ಹುದ್ದೆಗಳು, ಅವುಗಳಿಗೆಲ್ಲ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇದೆ. ಅವು ಎಷ್ಟು ಅಂದರೆ 55 ವರ್ಷ. ಅದನ್ನು ನೀವೇನಾದರೂ ನೇಮಕಾತಿಯನ್ನು ತೆಗೆದು ನೋಡಿದೆ ಅಂದರೆ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಸಂಬಂಧಪಟ್ಟಂಥ ನೇಮಕಾತಿಯ ಒಂದು ಅಧಿಸೂಚನೆಯನ್ನು ನೀವು ನೋಡಿದಿರಿ ಅಂದರೆ ಅದರಲ್ಲಿ ನಿಮಗೆ ಪ್ರತಿಯೊಂದು ಪೋಸ್ಟ್ಗೂ ಯಾವ್ಯಾವ ಒಂದು ಅರ್ಹತಾ ವಯಸ್ಸು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿದೆ. ಅದನ್ನು ಒಂದ್ಸತಿ ಕಣ್ಣಾಡಿಸಿ. ಓಕೆ. ಇನ್ನು ನೆಕ್ಸ್ಟು ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಅರ್ಜಿಯನ್ನು ಹಾಕಬೇಕು ಅಂದರೆ ಎಷ್ಟೆಷ್ಟು ಫೀಸನ್ನು ಕಟ್ಟಬೇಕು. ಆನ್ಲೈನ್ ಫೀಸ್ ಅಂದರೆ ಇಲ್ಲಿ ನೋಡಿ, ಯಾರ್ಯಾರು ಸಾಮಾನ್ಯ ಅಭ್ಯರ್ಥಿಗಳಿದ್ದಾರೆ, ಜನರಲ್ ಯಾರ್ಯಾರು ಇದ್ದಾರೆ, ಮತ್ತು OBC ಮತ್ತು ಎಕನಾಮಿಕಲ್ ವೀಕರ್ ಸೆಕ್ಷನ್, ಈ ಒಂದು 3 ವರ್ಗಕ್ಕೆ ಸೇರಿದಂಥ ಅಭ್ಯರ್ಥಿಗಳು ಪ್ರಾಂಶುಪಾಲ ಹುದ್ದೆಗೆ ಏನಾದರೂ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ 2500 ರೂಪಾಯಿ DD ಕಟ್ಟಬೇಕಾಗುತ್ತೆ. ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ಗೂ ಮತ್ತು ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಸ್ಗೆ ನೀವು 2000 ರೂಪಾಯಿ DD ಚಲನ ತುಂಬಬೇಕಾಗುತ್ತೆ, ಆನ್ಲೈನ್ ಫೀಸ್. ಮತ್ತು ನಾನ್ ಟೆಕ್ನಿಕಲ್ ಸ್ಟಾಫ್ ಏನಿದೆ ಎಲ್ಲ ಹುದ್ದೆಗಳಿಗೂ ಸಹ 1500 ರೂಪಾಯಿ ಆನ್ಲೈನ್ ಫೀಸ್ ಇದೆ, ಚಲನನ್ನು ಪೇ ಮಾಡ್ಕೋಬೇಕು. ಮತ್ತು ಯಾರ್ಯಾರು SCಗೆ ಸಂಬಂಧಪಡ್ತಾರೆ ಮತ್ತು STಗೆ ಸಂಬಂಧಪಡ್ತಾರೆ ಮತ್ತು ಯಾವುದೇ ವರ್ಗದ ವುಮೆನ್ ಯಾರು ಇರ್ತಾರೆ, ಎಲ್ಲ ವರ್ಗದ ಜನರಲ್ ಇರ್ಬೋದು, OBC ಇರ್ಬೋದು, ಯಾರ್ದೋ ಒಂದು ಎಕನಾಮಿಕಲ್ ವೀಕರ್ ಸೆಕ್ಷನ್ ಎಲ್ಲ ವುಮೆನ್ಗೂ ಸಹ ಫೀಸ್ ಒಂದೇ ಇರುತ್ತೆ. SC ST ವುಮೆನ್ ಅಂದರೆ ಮಹಿಳೆಯರು ಮತ್ತು PWD ಇವರಿಗೆಲ್ಲರೂ ಸಹ ಫೀಸ್ ಸ್ಟ್ರಕ್ಚರು 500 ರೂಪಾಯಿ ಇದೆ. ಇಲ್ಲಿ ನೋಡಿ, ಪ್ರಿನ್ಸಿಪಲ್ ಯಾವುದೇ ಹುದ್ದೆಗೆ ಹಾಕಿ, ಪ್ರಿನ್ಸಿಪಾಲ್ ಹುದ್ದೆಗೂ 500 ಇದೆ, ಮತ್ತು ಈ ಒಂದು ಟೀಚಿಂಗ್ ಸ್ಟಾಫ್ಗೂ ಸಹ 500 ರೂಪಾಯಿ ಇದೆ, ಮತ್ತು ನಾನ್ ಟೀಚಿಂಗ್ ಸ್ಟಾಫ್ಗೂ ಸಹ 500 ರೂಪಾಯಿ ಇದೆ. ಇದಕ್ಕೆ ನೀವು ಇದನ್ನು ಬಳಸ್ಕೊಳ್ಳಿ. ಓಕೆ. ಇನ್ನು
ಪ್ರತಿಯೊಂದು ಹುದ್ದೆಗೂ ಸಹ ಒಂದೊಂದು ಅರ್ಹತೆ ಇದೆ, ಅಂದರೆ ಯಾವ ಕ್ವಾಲಿಫಿಕೇಷನ್ಸ್ ಏನು ಅಂತ. ಸೊ ಮೊದಲನೇ ಬಾರಿಗೆ ಪ್ರಾಂಶುಪಾಲ ಹುದ್ದೆಗೆ ಯಾರ್ಯಾರು ಪ್ರಾಂಶುಪಾಲ ಹುದ್ದೆಗೆ ಅಪ್ಲೈ ಮಾಡಬೇಕಂತ ಇರ್ತಾರೆ ಅವರು ಒಂದು ಮಾಸ್ಟರ್ಸನ್ನು ಕಂಪ್ಲೀಟ್ ಮಾಡಿರಬೇಕು. ಅವರು ಮಾಸ್ಟರ್ಸ್ ಡಿಗ್ರಿಯನ್ನು ಮಾಡಿರಬೇಕು. ಈಗಲೇ ಅವರನ್ನು ಮಾಡ್ಕೊಂಡಿರ್ತಾರೆ, ಮಾಸ್ಟರ್ಸ್ ಡಿಗ್ರಿ ಆಗಿದ್ದು ಮತ್ತು BEd ಅನ್ನು ಮಾಡ್ಕೊಂಡಿರಬೇಕು. ಅದರ ಜೊತೆಗೆ ಅವರು ಹುದ್ದೆಯಲ್ಲಿದ್ದು 8ರಿಂದ 12 ವರ್ಷ ಅವರಿಗೆ ಅನುಭವ ಆಗಿರಬೇಕು. ಸೊ ಟೀಚಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರಿಗೆ 8ರಿಂದ 12 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅವರು ನೇರವಾಗಿ ಪ್ರಾಂಶುಪಾಲ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದು ಮೊದಲನೇದು. ಇನ್ನು ಎರಡನೇದು PGT ಅಂತ, ಇದು ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಅಂತ. ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಅಂತ ಯಾರ್ಯಾರು ಮಾಸ್ಟರ್ಸನ್ನು ಮುಗಿಸ್ಕೊಂಡಿರ್ತಾರೆ, ಮಾಸ್ಟರ್ ಡಿಗ್ರಿ ಆಗಿರ್ತದೆ, ಅದರ ಜೊತೆಗೆ ಮಾಸ್ಟರ್ ಡಿಗ್ರಿ ಜೊತೆಗೆ BEd ಅನ್ನು ಮುಗಿಸ್ಕೊಂಡಿದ್ರೆ ಸಾಕು. ಮಾಸ್ಟರ್ಸು ಪ್ಲಸ್ BEd ಆಗಿದ್ರೆ ನೀವು ಈ ಒಂದು ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ಗೆ ನೀವೇನು ಮಾಡ್ಬೋದು, ಎಲಿಜಿಬಲ್ ಬರ್ತೀರಿ. ನಿಮ್ಮ ಸಬ್ಜೆಕ್ಟ್ಸ್ ಯಾವ್ಯಾವಿದೆ, ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಆ ನೋಟಿಫಿಕೇಶನ್ಸ್ ನೀವು ಅಪ್ಲಿಕೇಶನ್ ಹಾಕುವಾಗ ಅದೊಂದು ಸತಿ ಸರಿಯಾಗಿ ಕಣ್ಣು ನಡೆಸಿ ನಿಮಗೆ ನೀವು ಯಾವ ಸಬ್ಜೆಕ್ಟ್ ಎಷ್ಟು ವೇಕೆಂಟ್ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಡೀಟೇಲ್ಸ್ ಸಿಗುತ್ತೆ. ಸೊ ಇಲ್ಲಿ ನಿಮಗೆ CTET ಅನ್ನು ಕ್ಲಿಯರ್ ಮಾಡಬೇಕು ಅನ್ನೋದೇನಿಲ್ಲ. ನೀವು ಬರೀ ಮಾಸ್ಟರ್ಸ್ ಮಾಡಿದರೆ ಸಾಕು ಮತ್ತು BEd ಮಾಡ್ಕೊಂಡಿದ್ರೆ ಸಾಕು, ನೀವು ಈ ಒಂದು ಪೋಸ್ಟ್ಗೆ ಎಲಿಜಿಬಲ್ ಆಗ್ತಾರೆ. ಇನ್ನು ನೆಕ್ಸ್ಟ್ ಮತ್ತೊಂದು ಪೋಸ್ಟ್ ಇದೆ ನೋಡಿ, ಮೂರನೇದು. ಅದು ಯಾವುದು ಅಂದರೆ ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಅಂತ. ಇಲ್ಲಿ ನೋಡಿ, ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಅಂತ. ಇದಕ್ಕೆ ನೀವು ಕಂಪಲ್ಸರಿ ಬ್ಯಾಚುಲರ್ ಆಫ್ ಡಿಗ್ರಿ ಆಗಿರಬೇಕು. ಎನಿ ಬ್ಯಾಚುಲರ್ ಆಫ್ ಡಿಗ್ರಿ ನೀವು ಡಿಗ್ರಿ ಆಗಿರಬೇಕು. ಅದರ ಜೊತೆಗೆ BEd ಆಗಿರಬೇಕು. ಓಕೆ, ಸೊ ಅಂದರೆ BEd ಕೋರ್ಸ್ ಆಗಿರಬೇಕು. ಆ BEd ಕೋರ್ಸ್ ಜೊತೆಗೆ ನೀವೇನನ್ನ ಕ್ಲಿಯರ್ ಮಾಡಿರ್ಬೇಕಂದ್ರೆ CTET ಅನ್ನು ಕ್ಲಿಯರ್ ಮಾಡಿರಬೇಕು. CTET ಅನ್ನು ಪೇಪರ್ 2 ಅಂತೇನು ಬರುತ್ತೆ, ಆ ಪೇಪರ್ 2ನ ಕ್ಲಿಯರ್ ಮಾಡಿರಬೇಕು. ಅದಕ್ಕೆ ನೀವೇನು ಮಾಡ್ತೀರಿ, ಎಲಿಜಿಬಲ್ ಬರ್ತೀರಿ. ಸೊ ನಾನು ಸಾಕಷ್ಟು ಬಾರಿ ಸ್ಟ್ರೆಸ್ ಮಾಡಿ ಹೇಳ್ತೀನಿ, ಎಲ್ಲರೂ ಒತ್ತಿ ಹೇಳ್ತೀನಿ. ಏನು ಅಂತಂದರೆ ನಮ್ಮ ಕರ್ನಾಟಕದ ಕಡೆಯಿಂದ ಹೆಚ್ಚು CTET ಅಪ್ಲಿಕೇಶನ್ಸನ್ನು ಹಾಕಿ ವರ್ಷದಲ್ಲಿ 2 ಬಾರಿ CTET ಅನ್ನು ಕಾಲ್ಫರ್ ಮಾಡ್ತಾರೆ. ಈಗಲೂ ಸಹ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ಗೆ ತಿಂಗಳಿಗೆ ಸಂಬಂಧಪಟ್ಟಂಥ CTET ಸಹ ಕಾಲ್ಫರ್ ಆಗುತ್ತೆ. ದಯವಿಟ್ಟು ಇದಕ್ಕೆ ಅಪ್ಲೈ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಸೈಕಾಲಜಿ ಕ್ಲಾಸಸ್ಸನ್ನು ಬೋತ್ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಸಹ ಕ್ಲಾಸಸ್ಸನ್ನು ಮಾಡ್ತಾ ಇದ್ದೀನಿ. ಈ ಒಂದು ಉಪಯೋಗ ಎಲ್ಲರೂ ಸಹ ಪಡೆದುಕೊಳ್ಳಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರ ಅಂದರೆ ನಾನು ಮಾಡುವಂಥ ಎಲ್ಲ ಸೈಕಾಲಜಿ ಮತ್ತು ಓಲ್ಡ್ ಕ್ವಶನ್ ಪೇಪರ್ಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬಂದೇ ಬರ್ತದೆ. ಸೊ ಇದಕ್ಕೆ ಕಡೆ ಜಾಸ್ತಿ ಒಲವು ಕೊಡಿ, CTET ಕಡೆ. ಓಕೆ, ತುಂಬ ಸುಲಭ ಇರುತ್ತೆ, ಸ್ವಲ್ಪ ತಿಳ್ಕೊಂಡ್ರೆ ಸಾಕು, ಇದನ್ನು ಈಸಿಯಾಗಿ ಕ್ಲಿಯರ್ ಮಾಡಬಹುದು. ಇನ್ನು ನೆಕ್ಸ್ಟು ನಾನ್ ಟೀಚಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವಾರ್ಡನ್. ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ, ಇದು ಪುರುಷರಿಗೂ ಇದೆ ಮತ್ತು ಮಹಿಳೆಯರಿಗೂ ಇದೆ. ಸೊ ಪುರುಷ ಮತ್ತು ಮಹಿಳೆ ಎರಡೂ ಸಹ ಒಂದೇ ಒಂದು ಎಲಿಜಿಬಿಲಿಟಿ ಇದೆ ಹಾಸ್ಟೆಲ್ ವಾರ್ಡನ್ ಪೋಸ್ಟ್. ಇದಕ್ಕೆ ಯಾರ್ಯಾರು ಡಿಗ್ರಿ ಆಗಿದ್ರೆ ಸಾಕು. ಡಿಗ್ರಿ ಆಗಿರ್ತಕ್ಕಂಥವ್ರು ಅಂದರೆ ಯಾವುದೇ ರೆಕಗ್ನೈಸ್ ಇರತಕ್ಕಂಥ ಯೂನಿವರ್ಸಿಟಿಯಿಂದ ನೀವು ಡಿಗ್ರಿ ಪಡ್ಕೊಂಡಿದ್ರೆ ಸಾಕು, ನೀವು ಹಾಸ್ಟೆಲ್ ಹುದ್ದೆಗೆ ಏನು ಮಾಡ್ಬೋದು, ಅಪ್ಲಿಕೇಶನ್ಸನ್ನು ಹಾಕಬಹುದು. ಈ ಒಂದು ಪರೀಕ್ಷೆಗಳು 2 ರೀತಿಯಲ್ಲಿ ನಡೀತವೆ. ಒಂದು ಪರೀಕ್ಷೆ ವಿಧಾನದಲ್ಲಿ ನಡೆಯುತ್ತೆ, ಆನ್ಲೈನೇ ಇರುತ್ತೆ ಎಲ್ಲ ಪರೀಕ್ಷೆಗಳು, ಮತ್ತು ಇಂಟರ್ವ್ಯೂ ಇರುತ್ತೆ. ಸೊ ಆ ಒಂದು ಪೋಸ್ಟ್ಗಳನ್ನು ನೀವು ನೋಡಿಕೊಂಡು ಏನು ಮಾಡಬಹುದು, ಹುದ್ದೆಯನ್ನು ಪಡ್ಕೋಬಹುದು. ಓಕೆ, ಇನ್ನು ನೆಕ್ಸ್ಟು ಫೀಮೇಲ್ ಸ್ಟಾಫ್ ನರ್ಸ್ ಅಂತ ಈಗಲೇ ತಿಳಿಸ್ಕೊಟ್ಟಿದ್ದೀನಲ್ಲ, ಮಹಿಳಾ ಸ್ಟಾಫ್ ನರ್ಸ್ಗೆ ಸಂಬಂಧಪಟ್ಟಂಥ ವೇಕೆಂಟ್ ಇದೆ. ಸೊ ಅದಕ್ಕೆ ಯಾರ್ಯಾರು BSc ನರ್ಸಿಂಗ್ ಮಾಡಿರ್ತಾರೆ, BSc ನರ್ಸಿಂಗ್ ಯಾರು ಮಾಡಿರ್ತಾರೆ ಅವರು ಈ ಒಂದು ಪೋಸ್ಟಿಗೆ ಎಲಿಜಿಬಲ್ ಬರ್ತಾರೆ. BSc ನರ್ಸಿಂಗ್ ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಜೊತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಇರುತ್ತೆ. ನೀವು ಡೈರೆಕ್ಟಾಗಿ ಏನು ಮಾಡೋದು, 1:2ಗೆ ಬರುತ್ತೆ ಮತ್ತು 1:1 ಬಂದು ನೀವು ಸೆಲೆಕ್ಷನ್ ಆಗಬಹುದು. ತುಂಬ ಸುಲಭವಾಗಿದೆ ಇರುತ್ತೆ. ಸ್ವಲ್ಪ ಪೋಸ್ಟ್ ಇದನ್ನು ಈಸಿಯಾಗಿ ತೆಗೆದುಕೋಬಹುದು ಕೂಡ. ಈ ಪೋಸ್ಟ್ಗೆ ದಯವಿಟ್ಟು ಎಲ್ಲರೂ ಸಹ ಕಾನ್ಸಂಟ್ರೇಟ್ ಮಾಡಿ. ಈ ಯಾರ್ಯಾರು BSc ನರ್ಸಿಂಗ್ ಮುಗಿದಿರ್ತಾರೆ ಅವ್ರು ಇದಕ್ಕೆ ದಯವಿಟ್ಟು ಈ ಒಂದು ಪೋಸ್ಟ್ಗೆ ಜಾಸ್ತಿ ಅಪ್ಲಿಕೇಶನ್ಸನ್ನು ಹಾಕಿ. ಇನ್ನು ಅಕೌಂಟ್ ಅಸಿಸ್ಟೆಂಟ್ ಅಂತ ಒಂದು ಪೋಸ್ಟ್ ಇದೆ. ಅಕೌಂಟ್ ಅಸಿಸ್ಟೆಂಟ್ಗೆ ಯಾರ್ಯಾರು ಡಿಗ್ರಿನಲ್ಲಿ ಕಾಮರ್ಸನ್ನು ಮಾಡಿರ್ತಾರೆ, ಡಿಗ್ರಿನಲ್ಲಿ ಕಾಮರ್ಸ್ ಯಾರು ಮಾಡ್ಕೊಂಡಿರ್ತಾರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಈಕ್ವಲೆಂಟ್ ಯಾರು ಅಕೌಂಟ್ ಅನ್ನೋ ಒಂದು ಸಬ್ಜೆಕ್ಟನ್ನು ಓದಿರ್ತಾರೆ ಅವರೆಲ್ಲ ಈ ಒಂದು ಪೋಸ್ಟ್ಗೆ ಏನು ಮಾಡಬಹುದು, ಅಪ್ಲೈ ಮಾಡಬಹುದು. ಅಕೌಂಟ್ ಅಸಿಸ್ಟೆಂಟ್ ಅನ್ನುವಂಥ ಒಂದು ಹುದ್ದೆಗೆ ಇದು ಚೆನ್ನಾಗಿದೆ. ಇದು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಪೋಸ್ಟ್ಗಳು ಸಹ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥ ವೇತನ ಶ್ರೇಣಿಯನ್ನು ನಿಮಗೆ ಕೊಡ್ತಾರೆ. ಇನ್ನು ನೆಕ್ಸ್ಟು ಕ್ಲರ್ಕ್ ಹುದ್ದೆಗಳು ಅಂತ. ಕ್ಲರ್ಕ್ ಹುದ್ದೆಗಳು ಇದಕ್ಕೆ 12th ಯಾರು ಪಾಸ್ ಆಗಿದ್ರೆ ಸಾಕು, 10+2 ಅಂತ ಯಾರು ಇರ್ತಾರೆ, 12ನೇ ತರಗತಿ ಪಾಸ್ ಆಗಿದ್ರೆ ಸಾಕು. ಅದಕ್ಕೆ ಈಕ್ವಲೆಂಟ್ ಆಗಿರ್ತಕ್ಕಂಥ ಒಂದು ಹುದ್ದೆಗಳು ಯಾರು ಇರ್ತವೆ. ಸೊ ಅದಕ್ಕೂ ಸಂಬಂಧಪಟ್ಟಂತಹ ಒಂದು ಪೋಸ್ಟ್ ಇದು, ವೇಕೆಂಟ್ ಇದು, ಕ್ಲರ್ಕ್ ಇದು. 12ನೇ ತರಗತಿ ಪಾಸ್ ಆಗಿದ್ರೆ ಸಾಕು. ಒಂದು CET ಇರುತ್ತೆ ಅಷ್ಟೇ. CETಯನ್ನು ಬರೆದು ನೀವು ಆರಾಮಾಗಿ ಇದು ಮಾಡ್ಬೋದು. ಕಂಪ್ಯೂಟರ್ ಬೇಸ್ಡ್ ಇರ್ತಕ್ಕಂಥ ಪರೀಕ್ಷೆ ಇರ್ತದೆ. ಸೊ ಇದನ್ನು ಸುಲಭವಾಗಿ ಪಡ್ಕೋಬೋದು. ಅಂದರೆ ನಮ್ಮದ್ರಲ್ಲಿ ಏನು SDA ಅಂತ ನಾವೇನು ಕರಿತೀವಿ, ಆ SDAಗೆ ಈಕ್ವಲೆಂಟ್ ಆಗಿರ್ತಕ್ಕಂಥ ಪೋಸ್ಟ್ ಇದು. SDAಗೆ ಈಕ್ವಲೆಂಟ್ ಆಗಿರ್ತಕ್ಕಂಥ ಪೋಸ್ಟ್ ಇದು. ಸೊ ಇದಕ್ಕೂ ಅಪ್ಲಿಕೇಶನ್ ಹಾಕಿ. ಇನ್ನು ನೆಕ್ಸ್ಟು ಲ್ಯಾಬ್ ಅಟೆಂಡೆಂಟ್ ಅಂತ ಇರುತ್ತೆ. ಅಂದರೆ ಒಂದು ಲ್ಯಾಬ್ ಟೆಕ್ನಿಷಿಯನ್ಸ್ಗೆ ಸಂಬಂಧಪಟ್ಟಂಥ ಒಂದು ಅಟೆಂಡಿಗೆ ಇರ್ತಕ್ಕಂಥ ಒಂದು ಪೋಸ್ಟ್ ಇದು. ಇದು ಅಷ್ಟೇ 12+2 ಅಂತ. ಅಂದರೆ ಯಾರ್ಯಾರು 10ನೇ ತರಗತಿ ಮತ್ತು 12ನೇ ತರಗತಿ ಪಾಸ್ ಆಗಿದ್ರೆ ಸಾಕು, ಇದು ನೀವೇನು ಮಾಡ್ಬೋದು, ಈ ಒಂದು ಹುದ್ದೆಗೆ ಲ್ಯಾಬ್ ಟೆಕ್ನಿಷಿಯನ್ಸ್ ಹುದ್ದೆಗಳಿಗೆ ನೀವೇನು ಮಾಡ್ಬೋದು, ಎಲಿಜಿಬಲ್ ಆಗಬಹುದು. ಇದಿಷ್ಟು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ. ನಿಮಗೆ ಸಿಲೆಬಸ್ಸು, ಪರೀಕ್ಷೆ ಮತ್ತು ಇಂಟರ್ವ್ಯೂ ಮತ್ತು ಓಲ್ಡ್ ಕ್ವಶನ್ ಪೇಪರ್ಸ್ಗೆ ಸಂಬಂಧಪಟ್ಟಂಥವು ಎಲ್ಲವೂ ಸಹ ನಾನು ಮತ್ತೊಂದು ವಿಡಿಯೋನಲ್ಲಿ ಮಾಡ್ತೇನೆ. ಸೊ ಈ ಒಂದು ವಿಡಿಯೋನ ನೀವು ಸಾಧ್ಯವಾದಷ್ಟು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಎಲ್ಲ ಒಂದು ನೀವು ಒಂದು ಮಾಹಿತಿಯನ್ನು ಬೇರೆಯವರಿಗೆ ನೀವು ತಿಳಿಸ್ಕೊಟ್ಟು ಹೆಚ್ಚೆಚ್ಚು ತಿಳಿಸ್ಕೊಟ್ಟಷ್ಟು
ಹೆಚ್ಚಿನ ಒಂದು ವಿಡಿಯೋಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇದಿಷ್ಟು ಇವತ್ತಿನ ಈ ಒಂದು ತರಗತಿಗೆ ಸಂಬಂಧಪಟ್ಟಂತ ಮಾಹಿತಿ. ದಯವಿಟ್ಟು ಎಲ್ಲರೂ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಿ. ಯಾರು ಎಲಿಜಿಬಲ್ ಬರ್ತಾರೆ ಟೀಚಿಂಗ್ ಡಿಪಾರ್ಟ್ಮೆಂಟ್ಗೆ, ಮುಂದೆ HST ಇದೆ, GPT ಇದೆ, ಮತ್ತೆ PhD ಇದೆ, ಮತ್ತೆ PU ಲೆಕ್ಚರರ್ಗೂ ಇದೆ ನಮ್ಮ ಕರ್ನಾಟಕ ಸರ್ಕಾರದ ಕಡೆಯಿಂದ. ಅದರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತ ಟೀಚಿಂಗ್ ಡಿಪಾರ್ಟ್ಮೆಂಟ್ಗೂ ಸಹ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕಿ ನಿಮ್ಮ ಕನಸಿನ ಹುದ್ದೆಗಳನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ತರಗತಿಯನ್ನು ಎಂಡ್ ಮಾಡ್ತೇನೆ. ಇಷ್ಟೊತ್ತು ಈ ನನ್ನ ಒಂದು ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.